ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ವೆಲ್ಕಮ್ ಟು ಅವರ್ ಚಾನಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್. ಇವತ್ತು ನಾನೊಂದು ಡಿಫ್ರೆಂಟ್ ರೀತಿಯ ಒಂದು ವಿಡಿಯೋ ಮಾಡಿದ್ದೇನೆ. ಏನಂದರೆ ಬಿಗ್ ಬಾಸ್ ಹವಾ ಅಂದರೆ ನಾನು ಆ್ಯಕ್ಚುಲಿ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವರ ಜೊತೆ ಉಂಟಲ್ಲ ಅವರ ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ಸ್ ಕೇಳಿದ್ದೇನೆ. ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕೇಳ್ತೇನೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ಇವತ್ತು ಕನ್ನಡದ ಬಿಗ್ ಬಾಸ್ ಸೀಸನ್ 10 ಇದು ಗ್ರ್ಯಾಂಡ್ ಫಿನಾಲೆ. ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ಸೀಸನ್ 10ನ ಯಾರು ವಿನ್ನರ್ ಆಗ್ಬೋದಂತ. ಫೈನಲಿ ನಮಗೆ ಇವತ್ತು ಗೊತ್ತಾಗ್ತದೆ ಯಾರು ವಿನ್ನರ್ ಆಗ್ಬೋದಂತ. ಹಾಗೆಯೇ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಾನು ಮಾತಾಡಿ ಅವರ ಒಪಿನಿಯನ್ ಕೂಡ ಕೇಳಿದೆ, ಯಾರವರ ಫೇವ್ರೆಟ್ ಕಂಟೆಸ್ಟೆಂಟ್, ಯಾರವರಿಗೆ ವಿನ್ ಆಗಬೇಕು ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಲಿಕ್ಕೆ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಬಿಗ್ ಬಾಸ್ ಹವಾ. ಹಾಯ್ ಸ್ವಾತಿ. ಹಲೋ. ಏನು ಗೊತ್ತಾ, ನಾನು ಕಾಲ್ ಯಾಕೆ ಮಾಡಿದ್ದಂದರೆ, ನಾನು ಒಂದು ಬಿಗ್ ಬಾಸ್ ಹವಾ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ನಾನು ಈ ಸರ್ತಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗ್ಬೋದು ಅಂತ ನಾನು ಕೇಳ್ತಾ ಇದ್ದೇನೆ ಅವರ ಒಪಿನಿಯನನ್ನು. ಸೊ ನಿನ್ನ ಪ್ರಕಾರ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ 10 ಟ್ರೋಫಿಯನ್ನು? ನನ್ನ ಪ್ರಕಾರ ಕಾರ್ತಿಕ್ ವಿನ್ ಆಗ್ಬೋದು. ಯಾಕೆ ನಿಂಗೆ ಹಾಗೆ ಅನಿಸ್ತಾ ಉಂಟು? ಬಿಕಾಸ್ ಒಂದು ಗೇಮ್ ಚೆನ್ನಾಗಿ ಆಡ್ತಾರೆ, ಇನ್ನೊಂದು ಫ್ಯಾನ್ ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಅನ್ಸುತ್ತೆ, ನಂಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ಸ್. ಸೊ ಗೆಲ್ಲೋ ಚಾನ್ಸಸ್ ಜಾಸ್ತಿ. ಓಕೆ, ಥ್ಯಾಂಕ್ಸ್ ಫಾರ್ ದ ಒಪಿನಿಯನ್. ನೋಡುವ ನಿನ್ನ ಪ್ರೆಡಿಕ್ಷನ್ ನಿಜ ಆಗ್ತದಾ ಅಲ್ಲ ಬೇರೆಯವ್ರು ಕೊಟ್ಟ ಪ್ರೆಡಿಕ್ಷನ್ ನಿಜ ಆಗುತ್ತಾ ಅಂತ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಕನ್ನಡದ್ದು? ಹೌದು. ಹೌದಾ, ನಿಮ್ಗೆ ಏನ್ ಅನಿಸುತ್ತೆ, ಯಾರು ವಿನ್ ಆಗ್ಬೋದು ಈ ಸರ್ತಿ ಬಿಗ್ ಬಾಸ್ ಕನ್ನಡ? ಇನ್ನ ಆಗ್ಬೋದಂತ ಎನಿಸ್ತದೆ. ಯಾಕೆ, ನಿಮ್ಗೆ ಅವನ್ ಇಷ್ಟವಾ? ಹೌದು, ತುಂಬಾ ಒಳ್ಳೇದ್ ಮಾಡ್ತಾನಲ್ಲ. ಸೊ ನೀವು ಬಿಗ್ ಬಾಸ್ 10 ನೋಡ್ತಾ ಇದ್ದೀರಾ? ನನಗೆ ನೋಡ್ಲಿಕ್ಕೆ ಟೈಮ್ ಇಲ್ಲ. ಹೌದಾ, ನೋಡುದಿಲ್ಲ. ನಿಮ್ಗೆ ಯಾರಾದ್ರೂ ಕಂಟೆಸ್ಟೆಂಟ್ ಇದ್ದ ಹೆಸರು ಗೊತ್ತುಂಟಾ ಬಿಗ್ ಬಾಸ್ 10 ಅಲ್ಲಿ? ಗೊತ್ತಿಲ್ಲಲ್ಲ. ಹೌದಾ, ಓಕೆ. ನನ್ನ ಅಮ್ಮ ನೋಡ್ತಾ ಇದ್ದಾರಲ್ಲ, ಸೊ ಅವ್ರ ಜೊತೆ ನಾಳೆ ಬಿಗ್ ಬಾಸ್ ಫಿನಾಲೆ ಉಂಟು, ಸೀಸನ್ 10 ಇದು ಕನ್ನಡ. ಸೊ ಅವ್ರ ಜೊತೆ ನೋಡಿ ಮತ್ತೆ. ಹಾಯ್ ಮಮ್ಮಿ, ನಮಸ್ಕಾರ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಕನ್ನಡದ್ದು? ಕನ್ನಡ ಬಿಗ್ ಬಾಸ್ ನೋಡ್ತೀನಿ, ಅಲ್ಪ ಸ್ವಲ್ಪ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಫೇವರೇಟ್ ಅಂದ್ರೆ ಕಾರ್ತಿಕ್. ಸಾಧಾರಣ, ಅಷ್ಟು ಫೇವರೇಟ್ ಅಂತ ಹೇಳಲ್ಲ. ಉಂಟು, ವಿನ್ ಆಗ್ಬೋದಾ ಬಿಗ್ ಬಾಸ್? ಆಗೋದು ಅಂತ ಅನಿಸುತ್ತೆ. ಕನ್ನಡದ ಬಿಗ್ ಬಾಸ್ ನೋಡ್ತೀರಾ ಈ ವರ್ಷದ್ದು? ಇಲ್ಲ, ನಾನು ಈ ವರ್ಷ ಬಿಗ್ ಬಾಸ್ ನೋಡ್ಲೇ ಇಲ್ಲ, ನನ್ಗೆ ಇಷ್ಟ ಇಲ್ಲ ಅದು. ಹೌದಾ, ಓಕೆ ಮಾವ. ಯಾಕಂದ್ರೆ ಇವಾಗ ಫುಲ್ ಎಲ್ಲ ಕಡೆ ಬಿಗ್ ಬಾಸ್ ಹವಾ ಅಲ್ವಾ, ಅದಕ್ಕೋಸ್ಕರ. ಸೊ ನಿಮ್ಮ ಒಪಿನಿಯನ್ ಕೂಡ ನಾನು ಕೇಳಿದ್ದು. ಥ್ಯಾಂಕ್ ಯು. ನಮಸ್ಕಾರ, ಹೇಗಿದ್ದೀರಾ? ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಈ ಸೀಸನ್? ನನ್ನ ಪ್ರಕಾರ ವಿನಯ್ ತುಂಬಾ ಒಳ್ಳೇದು ಆಡ್ತಾರೆ, ಒಳ್ಳೇದು ಮಾತಾಡ್ತಾರೆ. ನಮ್ಗೆ ಅವನೇ ವಿನ್ ಆಗ್ಬೋದು ಅಂತ ಆಸೆ ಉಂಟು. ಥ್ಯಾಂಕ್ ಯು ಕಾಲ್ ರಿಸೀವ್ ಮಾಡಿದ್ದಕ್ಕೆ, ನಿಮ್ಮ ಒಪಿನಿಯನ್ ಅನ್ನು ನಮಗೆ ತಿಳಿಸಿದ್ದಕ್ಕೆ. ಬಾಯ್. ಹಾಯ್, ನಮಸ್ಕಾರ. ಬಿಗ್ ಬಾಸ್ 10 ಕನ್ನಡ ಸೀಸನ್ ನೀವು ನೋಡ್ತಾ ಇದ್ದೀರಾ? ಸ್ವಲ್ಪ ಸ್ವಲ್ಪ. ಹೌದಾ, ನಿಮ್ಗೆ ಏನ್ ಅನಿಸುತ್ತೆ, ಯಾರು ವಿನ್ ಆಗ್ಬೋದು ಈ ಸೀಸನ್ನ? ಸಂಗೀತ ವಿನ್ ಆಗ್ಬೋದಾ? ಯಾಕೆ? ಏನೋ ನನ್ನ ಒಪಿನಿಯನ್, ಇಂಟ್ಯೂಷನ್ ನಂದೊಂದು. ಹೌದಾ, ಹಾಗಾದ್ರೆ ನಂಗೇನಿಲ್ಲ. ನಿಮ್ಗಿಲ್ವಾ? ನೀವು ನೋಡಲ್ವಾ ಬಿಗ್ ಬಾಸ್? ನಾನು ಕಾರ್ಟೂನ್ ನೋಡುದು. ವೆರಿ ಗುಡ್. ಬಿಗ್ ಬಾಸ್ ನೀವು ದೊಡ್ಡದಾದ್ಮೇಲೆ ನೋಡಿ, ಓಕೆ? ಇವಾಗ ನೋಡಬೇಡಿ. ಓಕೆ, ಥ್ಯಾಂಕ್ ಯು. ಹಾಯ್ ರೀತು, ಹೇಗೆ ಬಿಗ್ ಬಾಸ್ ಕನ್ನಡ ನೋಡ್ತಾ ಇದೆಯಾ? ಒಕೇಶನಲಿ ನೋಡ್ತೇನೆ. ಓಕೆ, ಡೈಲಿ ನೋಡಲ್ಲ. ಹೌದಾ, ನಿಂದು ಯಾರು ಫೇವ್ರೆಟ್ ಕಂಟೆಸ್ಟೆಂಟ್? ನಂದು ಫೇವ್ರೇಟ್ ಅಂತ ಯಾರಿಲ್ಲ, ಬಟ್ ಪ್ರತಾಪ್ ಸ್ವಲ್ಪ ಓಕೆ ಅಂತ ಅನಿಸ್ತಾ ಇದೆ ನಂಗೆ. ಸೊ ನಿಂಗೆ ಏನ್ ಅನಿಸುತ್ತೆ, ಪ್ರತಾಪ್ ವಿನ್ ಆಗ್ಬೋದಾ? ಸ್ವಲ್ಪ ಚಾನ್ಸಸ್ ಇದೆ, ಸೆಂಟಿಮೆಂಟ್ ಆಗಿ ಆಡ್ತಾನೆ. ಹಾ, ಸ್ವಲ್ಪ ಎಮೋಷನಲ್ ಟಚ್ ಎಲ್ಲ ಕೊಟ್ಟಲ್ಲ. ಎಮೋಷನಲ್. ಹೌದು, ಓಕೆ. ಅಂತ ನೋಡುವ ಪ್ರತಾಪ್ ವಿನ್ ಆಗ್ತಾನೆ ಇಲ್ವಾ ಅಂತ. ಸೊ ಥ್ಯಾಂಕ್ ಯು. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ಬಿಗ್ ಬಾಸ್ ಅಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಇದ್ದೀರಾ? ಹೌದು, ನನ್ಗೆ 2 ಜನ ಇದ್ದಾರೆ, ಕಾರ್ತಿಕ್ ಮತ್ತೆ ಸಂಗೀತ. ಹೌದು, ಹಾಗಾದ್ರೆ ನೀವು ಇದೆ. ಹಾಗಾದ್ರೆ ನೀವು ಬಿಗ್ ಬಾಸ್ ಒಳ್ಳೆ ಫಾಲೋ ಮಾಡ್ತಾ ಇದ್ದೀರಾ ಅಂತ ಆಯ್ತು.
ದಿನಾ ನೋಡ್ತೇನೆ ನಾನು ಬಿಗ್ ಬಾಸ್. ಯಾಕೆ ನಿಮ್ಗೆ ಸಂಗೀತ ನನ್ನ ಮತ್ತೆ ಕಾರ್ತಿಕ್ ಇಷ್ಟ? ಅವರಿಬ್ಬರು ನ್ಯಾಚುರಲ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ಇಬ್ಬರ ಫೈಟ್ ನೋಡ್ಲಿಕ್ಕೆ ಖುಷಿ ಆಗ್ತದೆ ನನ್ಗೆ. ಜೋಡಿಗೆ ಒಳ್ಳೇದುಂಟು ಹಾಗೆ. ಹೌದಾ, ನಿಮ್ಗೆ ಏನ್ ಅನಿಸುತ್ತೆ ಯಾರು ವಿನ್ ಆಗ್ಬೋದು ಈ ಸರ್ತಿದು ಬಿಗ್ ಬಾಸ್ 10? ನನ್ಗೆ ವಿನ್ ಆಗ್ಬೇಕು ಕಾರ್ತಿಕ್, ಆದ್ರೆ ಸಂಗೀತ ವಿನ್ ಆಗ್ಬಹುದು. ಹೌದಾ, ಬಟ್ ನಾನಿವಾಗ ನೋಡಿದಾಗೆ ಪ್ರತಾಪ್ ಇದು ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಇದ್ದಾರಲ್ಲ? ಪ್ರತಾಪ್ ಇದ್ದಾರೆ, ಆದ್ರೆ ಪ್ರತಾಪ್ ಒಂದು ಥರ್ಡ್ ಇಲ್ಲದಿದ್ರೆ ಫೋರ್ತ್ ಅಲ್ಲಿ ಎಲಿಮಿನೇಟ್ ಆಗ್ಬಹುದು. ಹೌದಾ, ಪ್ರತಾಪ್ ವಿನ್ ಆಗ್ಲಿಕ್ಕೆ. ಹಾಗಾದ್ರೆ ಇವತ್ತು ಈವ್ನಿಂಗ್ ಬಿಗ್ ಬಾಸ್ ಇದು ಗ್ರ್ಯಾಂಡ್ ಫಿನಾಲೆ ಉಂಟು, ನೋಡುವ ಯಾರು ವಿನ್ ಆಗ್ತಾರೆ ಅಂತ. ಸೊ ಥ್ಯಾಂಕ್ ಯು. ಆಯ್ತು. ಹಾಯ್ ಪೂಜಾ, ಹೇಗಿದ್ಯಾ? ಸೊ ನೀನ್ ಬಿಗ್ ಬಾಸ್ ನೋಡ್ತಾ ಇದ್ಯಾ? ಹೌದು. ಹೌದಾ, ನಿಂದು ಯಾರು ಫೇವ್ರೆಟ್ ಕಂಟೆಸ್ಟೆಂಟ್? ಸಂಗೀತ. ಹೌದಾ, ಒಳ್ಳೆ ಇದ್ ಮಾಡ್ತಿದ್ದಾರೆ ಹಾಗೆ, ಹೌದಾ. ಅವರೇ ವಿನ್ ಆಗ್ಬೇಕಂತ. ಸೊ ಈ ಸರ್ತಿದು ಬಿಗ್ ಬಾಸ್ 10 ಟ್ರೋಫಿ ಹಾಗಾದ್ರೆ ಸಂಗೀತಗೆ ಸಿಗುತ್ತೆ ಅಂತ ನಿನ್ ಪ್ರಕಾರ? ಹೌದು. ಥ್ಯಾಂಕ್ ಯು ಫಾರ್ ಕನೆಕ್ಟಿಂಗ್ ವಿತ್ ಮೀ. ಹಾಯ್ ಮನಸ, ಹೇಗಿದ್ದೀರಾ? ನೀವು ಬಿಗ್ ಬಾಸ್ ಕನ್ನಡ ನೋಡ್ತಾ ಇದ್ದೀರಾ? ಹೌದು, ಹೌದಾ, ನಿಮ್ದು ನಾವು ಫಾಲೋ ಮಾಡ್ತಿದ್ವಿ. ಹೌದಾ, ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸರ್ತಿ? ಆಕ್ಚುಲಿ ಸ್ಟಾರ್ಟಿಂಗ್ ಕಾರ್ತಿಕ್ ಇದ್ದ, ಇವಾಗ ಸಂಗೀತ. ಹೌದಾ, ನಿಮ್ಗೆ ಯಾಕೆ ಅವರಿಬ್ರು ಅಂದ್ರೆ ಇಷ್ಟ? ಕಾರ್ತಿಕ್ ಆಕ್ಚುಲಿ ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ತಿತ್ತು. ಮಿಡ್ ವೀಕ್ ತನಕ ಇದ ತನಕ ಚೆನ್ನಾಗಿತ್ತು, ಆಮೇಲೆ ಒಂದು ಸ್ವಲ್ಪ ಸ್ಲೋ ಆಯ್ತು. ಇವಾಗ ಸಂಗೀತನೇ ಇಷ್ಟ. ಅವಳು ಯಾವಾಗ ಬೇಕು ಅವಾಗ ಫೈಟ್ ಮಾಡ್ತಾಳೆ, ಅಳ್ತಾಳೆ, ಎಲ್ಲ ಎದುರೆದುರೆ ಮಾಡ್ತಾಳೆ. ಅದೇ ಚಂದ ಅವಳದು. ಹೌದಾ, ಹಾಗಾದ್ರೆ ನಿಮ್ಗೆ ವಿನ್ನರ್ ಯಾರಾಗ್ಬೋದು ಅಂತ ಅನಿಸ್ತಾ ಉಂಟು? ಸಂಗೀತ ಅಬ್ಸಲ್ಯೂಟ್ಲಿ. ಹೌದಾ, ನಿಮ್ಗೆ ಸಂಗೀತ ವಿನ್ನರ್ ಆಗ್ಬೇಕಂತ ಉಂಟಾ? ಹೌದು. ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ಕೊಟ್ಟದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ, ಹೇಗಿದ್ದೀರಾ? ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಹೌದು. ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಸಂಗೀತ, ವಿನಯ್. ಓಕೆ, ಯಾಕೆ ನಿಮ್ಗೆ ಅವರಂದ್ರೆ ಇಷ್ಟ? ಒಳ್ಳೆ ಆಡ್ತಾರೆ ಅವರು, ಇಷ್ಟ. ಒಳ್ಳೆ ಆಡ್ತಾರೆ ಅವರು, ನಮ್ಗೆ ಇಷ್ಟ. ಹೌದಾ, ನಿಮ್ಗೆ ಹಾಗಾದ್ರೆ ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೀರಾ? ವಿನಯ್. ವಿನಯ. ಓಕೆ, ಹಾಗಾದ್ರೆ ನಿಮ್ ಪ್ರೆಡಿಕ್ಷನ್ ಇವತ್ತು ಸರಿ ಆಗುತ್ತಾ ಇಲ್ವಾ ಅಂತ ನಾವು ನೋಡೋಣ. ಹಾಯ್ ರಕ್ಷಿತಾ. ಹಾಯ್. ಬಿಗ್ ಬಾಸ್ ಕನ್ನಡ ನೋಡ್ತೀರಾ ನೀವು? ಹೌದು, ನೋಡ್ತೇವೆ. ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್? ಸಂಗೀತ. ಸಂಗೀತ. ಯಾಕೆ ಸಂಗೀತ ಅಂದ್ರೆ ನಿಮ್ಗೆ ಇಷ್ಟ? ಅವರು ಚಂದ ಆಡ್ತಾರೆ, ಅಂದ್ರೆ ಅವರಿಗೆಲ್ಲ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. ಹೌದಾ, ನಿಮ್ಗೆ ಏನ್ ಅನಿಸುತ್ತೆ ಯಾರು ಈ ವರ್ಷದ ಟ್ರಾಫಿಯನ್ನು ತಗೊಳ್ತಾರೆ? ಸಂಗೀತ. ಹೌದಾ, ಹಾಗಾದ್ರೆ ನೋಡುವ ನಿಮ್ಮ ಪ್ರೆಡಿಕ್ಷನ್ ಸರಿ ಆಗುತ್ತೆ ಇಲ್ವಾ ಅಂತ. ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 10 ಯಾರು ವಿನ್ನರ್ ಆಗ್ತಾರೆ? ನನ್ನ ಪ್ರಕಾರ ಸಂಗೀತ. ಅವರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಾ? ಹೌದು. ಯಾಕೆ ನಿಮ್ಗೆ ಅವ್ರ ಇಷ್ಟ? ಅವರು ತುಂಬಾ ಸ್ಟ್ರಾಂಗ್ ಲೇಡಿ, ಹಾಗೆ ನನ್ಗೆ ತುಂಬಾ ಇಷ್ಟ. ಹೌದಾ, ಥ್ಯಾಂಕ್ಸ್ ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ನಮಸ್ಕಾರ. ನಮಸ್ಕಾರ. ಸೊ ಬಿಗ್ ಬಾಸ್ ಸೀಸನ್ 10 ನೀವು ನೋಡ್ತಾ ಇದ್ದೀರಾ? ಹೌದು, ನೋಡ್ತೀನಿ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸೀಸನ್ ಅಲ್ಲಿ? ಫೇವ್ರೆಟ್ ಕಂಟೆಸ್ಟೆಂಟ್ ಪ್ರತಾಪ್. ಹೌದಾ, ನಿಮ್ಗೆ ಏನ್ ಅನಿಸುತ್ತೆ ಈ ಸೀಸನ್ ನ ಯಾರು ವಿನ್ ಆಗ್ಬೋದು? ನನ್ ಪ್ರಕಾರ ಪ್ರತಾಪೇ ವಿನ್ ಆಗ್ಬೋದು. ಹೌದಾ, ಸೊ ಪ್ರತಾಪ್ ವಿನ್ ಆದ್ರೆ ನಿಮ್ಗೆ ಖುಷಿಯಾ? ತುಂಬಾ ಖುಷಿ. ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ಅನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಬಿಗ್ ಬಾಸ್ ಸೀಸನ್ 10 ಕನ್ನಡದ್ದು ನೋಡ್ತಾ ಇದ್ದೀರಾ? ಹೌದಾ. ಹಾಗಾದ್ರೆ ನಿಮ್ಗೆ ಈ ಸೀಸನ್ ಅಲ್ಲಿ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಟಾಪ್ 6 ಅಲ್ಲಿ ಇರೋರು ಎಲ್ಲರೂ ಡಿಸರ್ವ್ ಮಾಡ್ತಾರೆ. ನನಗೆ ನಾನು ಇಷ್ಟಪಡೋರು ಟಾಪ್ 2 ಅಲ್ಲಿ ಸಂಗೀತ ಮತ್ತೆ ವಿನಯ್. ಸಂಗೀತ ಯಾಕಂದ್ರೆ ಸಂಗೀತ ಶಿ ಪ್ಲೇಡ್ ವೆರಿ ವೆಲ್ ಸಿನ್ಸ್ ಬಿಗಿನಿಂಗ್ ಆ್ಯಂಡ್ ಕರ್ನಾಟಕದ ಜನರೆಲ್ಲರೂ ಅವಳಿಗೂ ಕನ್ನಡದ ಸಿಂಹಣಿ ಅಂತ ಕರೀತಾರೆ. ಅವಳ ಜರ್ನಿಯಲ್ಲಿ ತುಂಬಾನೇ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇತ್ತು, ಆದರೂ ಅದನ್ನೆಲ್ಲ ಟ್ಯಾಕಲ್ ಮಾಡಿ ಅವಳು ಟಾಪ್ 6 ಕ್ಯಾಂಡಿಡೇಟ್ ಅಲ್ಲಿ ಈಗ ಕೂತ್ಕೊಂಡಿದ್ದಾಳೆ. ಅದಕ್ಕಾಗಿ ನನ್ನ ವೋಟು ಸಂಗೀತನಿಗೆ. ನಾನು ವಿಶ್ ಮಾಡೋದು ಸಂಗೀತ ವಿನ್ ಆಗಲಿ ಬಿಗ್ ಬಾಸ್ 10 ಅಂತೇಳಿ.
ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಎಲ್ಲರ ಒಪಿನಿಯನ್ಸ್ ಕೇಳಿದ್ರಲ್ಲ. ಟಾಪ್ 4 ಕಂಟೆಸ್ಟೆಂಟ್ ಯಾರಂತ ಗೊತ್ತಾಯ್ತಲ್ವಾ? ಸಂಗೀತ, ವಿನಯ್, ಪ್ರತಾಪ್ ಹಾಗೂ ಕಾರ್ತಿಕ್. ಈ ಸೀಸನ್ ಬಿಗ್ ಬಾಸ್ 10 ಯಾರು ವಿನ್ ಆಗ್ಬೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರೆಡಿಕ್ಷನ್ ಹಾಗೆಯೇ ಬಿಗ್ ಬಾಸ್ ಇದು ವಿನ್ನರ್ ಸೇಮ್ ಇರ್ತಾರಂತ ನಾವು ನೋಡುವ. ನೀವು ನಮ್ಮ ಚಾನೆಲ್ ಇದು ಹೊಸ ಸಬ್ಸ್ಕ್ರೈಬರಾ? ನಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಹೇಳಿ, ನಾನು ನಿಮ್ಮ ಹೊಸ ಸಬ್ಸ್ಕ್ರೈಬರ್ ಅಂತ. ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನಾನು ನಿಮ್ಮ ಹೆಸರನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಲಿಕ್ಕೆ ನಾನು ಮರೆಯೋದಿಲ್ಲ. ಯಾಕಂದರೆ ನಾನು ಇವಾಗ ಒಂದು ಹೊಸ ಚಾಲೆಂಜನ್ನು ತಗೊಳ್ಬೇಕಂತ ಇದ್ದೇನೆ. ಡೈಲಿ ವ್ಲಾಗ್ ಚಾಲೆಂಜ್ ಮಾಡೋದು, 30 days ಡೈಲಿ ವ್ಲಾಗ್ ಚಾಲೆಂಜ್. ಗೊತ್ತಿಲ್ಲ ನನಗೆ ಆ ಡೈಲಿ ವ್ಲಾಗ್ ಚಾಲೆಂಜಲ್ಲಿ ನಾನು ಸಕ್ಸಸ್ ಆಗ್ತೇನಾ ಫೇಲ್ಯೂರ್ ಆಗ್ತೇನಾ, ಬಟ್ ನನ್ನ ಸಕ್ಸಸ್ ಡಿಪೆಂಡ್ ಆಗೋದು ನಿಮ್ಮ ಸಪೋರ್ಟಿಂದ. ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು. ಈ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಬೆಳೆಸಿ ಹರಸಿ. ನೀವು ಈ ಪ್ರೀತಿಯ ಗೆಳತಿಯನ್ನು ಸಪೋರ್ಟ್ ಮಾಡ್ತೀರಲ್ವಾ? ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಈ ವಿಡಿಯೋಗೆ ನೀವೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಬರಿಬೇಡಿ. ನಮಸ್ಕಾರ.